ವೀಕ್ಷಕರೇ ನಮಸ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಜಪಿಸಿದರೆ ಸಾಕು, ನಿಮ್ಮ ಮನೋಕಾಮನೆ ನೆರವೇರುತ್ತೆ. ಅರ್ಧಕ್ಕೆ ನಿಂತು ಹೋದ ಕಾರ್ಯ ಪೂರ್ಣ ಆಗುತ್ತೆ. ಸಂಕಲ್ಪಿಸಿದ ಕಾರ್ಯ ನೆರವೇರುತ್ತೆ. ಇದಕ್ಕೆ ನೀವು ಪೂಜೆ ಮಾಡುವಂಥ ಅಗತ್ಯ ಇಲ್ಲ, ಸ್ನಾನ ಮಾಡುವಂಥ ಅಗತ್ಯ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿದರೆ ಸಾಕು, ಆ ದಿನದಲ್ಲಿ ಏನು ಕಾರ್ಯವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದು ನೆರವೇರುತ್ತೆ. ಎಷ್ಟೋ ಸಮಯದಿಂದ ಮನೆ ಕಟ್ತಿರ್ತೀರಿ, ಆದರೆ ಹಣಕಾಸಿನ ಸಮಸ್ಯೆ ಬರ್ತಿರುತ್ತೆ. ಮನೆ ಪೂರ್ಣ ಆಗಿರಲ್ಲ. 2 ವರ್ಷ ಆಗಿರುತ್ತೆ ಮನೆ ಕಟ್ಟೋಕ್ಕೆ ಪ್ರಾರಂಭ ಆಗಿ, 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ, ಆದರೆ ಗೃಹ ಪ್ರವೇಶ ಅನ್ನೋದು ಆಗಿರಲ್ಲ ಹಣಕಾಸಿನ ಸಮಸ್ಯೆಯಿಂದ. ಇಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು ಜಪಿಸಿ ಸಾಕು. ಲಕ್ಷ್ಮೀ ನರಸಿಂಹ ದೇವರ ಈ ಪವರ್ಫುಲ್ ಆದ ಮಂತ್ರವನ್ನು ಜಪಿಸಿ ಸಾಕು, ಮನಸ್ಸಿನಲ್ಲಿಯೇ ಅಪೂರ್ಣವಾದ ಕೆಲಸ ಪೂರ್ಣ ಆಗುತ್ತೆ. ಎಷ್ಟೋ ಸಮಯದಿಂದ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಬೇರೆ ಬೇರೆ ತಾಪತ್ರಯಗಳಿಂದ ನಿಂತು ಹೋದ ಕಾರ್ಯ ಮತ್ತೆ ಪೂರ್ಣ ಆಗುತ್ತೆ. ಸಂಪೂರ್ಣವಾಗಿ ನೀವು ಅಂದ್ಕೊಂಡಂತಹ ಯಶಸ್ಸು ನಿಮಗೆ ಸಿಗುತ್ತೆ. ಗೃಹ ಪ್ರವೇಶ ವಿಷಯದಲ್ಲಿ ಅಲ್ಲ, ಎಲ್ಲ ವಿಷಯದಲ್ಲಿ ಕೂಡ ಆಗುತ್ತೆ. ಹೌದು, ಮದುವೆ ಸಂಬಂಧ ವಿಷಯದಲ್ಲಿ ಸಂಬಂಧ ಹುಡುಕ್ತಿದ್ದೀರಿ, ಪರಿಚಯ ಆಗುತ್ತೆ, ಮಾತುಕತೆ ಆಗುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಒಂದು ಸಮಸ್ಯೆಯಿಂದ ಆ ಮದುವೆ ನಿಂತು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಇದನ್ನು ನೀವು ಈ ಮಂತ್ರವನ್ನು ಜಪಿಸದೆ ಹೋದಾದರೆ, ಯಾವ ಕಾರಣದಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ವಿಘ್ನ ಬರ್ತಿತ್ತು, ಆ ವಿಘ್ನ ದೂರ ಆಗಿ ನೀವು ಅಂದುಕೊಂಡ ಕೆಲಸ ಪೂರ್ಣ ಆಗುತ್ತೆ. ಮದುವೆ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಅಥವಾ ನೀವು ಜಾಬ್ ಹುಡುಕ್ತಿದ್ದೀರಿ, ನೌಕರಿ ಸಿಗಬೇಕಂತ ನೀವು ಹುಡುಕ್ತಾ ಇದ್ದೀರಿ, ತುಂಬ ರಿಸರ್ಚ್ ಮಾಡ್ತಿದ್ದೀರಿ, ಇಂಟರ್ವ್ಯೂ ಕೊಡ್ತಿದ್ದೀರಿ, ಎಲ್ಲವೂ ಓಕೆ ಅನ್ನುವಾಗ ಕೊನೆಯ ಕ್ಷಣದಲ್ಲಿ ನಿಮ್ಮದು ಇಂಟರ್ವ್ಯೂ ಫೇಲ್ ಆಗುತ್ತೆ, ನಿಮಗೆ ಜಾಬಲ್ಲಿ ರಿಜೆಕ್ಟ್ ಆಗುತ್ತೆ. ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಿ, ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಿ, ಆದರೆ ಕೊನೆಯ ಕ್ಷಣದಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸಿಂದ ನಿಮಗೆ ಲೈಸೆನ್ಸ್ ಸಿಗೋಲ್ಲ, ಅಥವಾ ಬೇರೆ ಏನೋ ಒಂದು ತೊಂದರೆಯಿಂದ ನೀವು ಬಿಸ್ನೆಸ್ಸನ್ನು ಮಾಡೋಕ್ಕಾಗಲ್ಲ. ಅಂದರೆ ಅಂದುಕೊಂಡ ಕಾರ್ಯ ಕೊನೆಯ ಕ್ಷಣದಲ್ಲಿ ಬಂದು ನಂತರ ಯಾವುದೇ ಒಂದು ಕಾರಣದಿಂದ ಅದು ಪೂರ್ಣ ಆಗಲ್ಲ. ಇಂಥ ಸಂದರ್ಭದಲ್ಲಿ ವಿಘ್ನಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಿದ್ರೆ ಈ ಮಂತ್ರವನ್ನು ನೀವು ಜಪಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ. ಇದಕ್ಕೆ ಯಾವುದೇ ಪೂಜೆ ಮಾಡೋಂಥ ಅಗತ್ಯ ಇಲ್ಲ, ಸ್ನಾನ ಮಾಡೋಂಥ ಅಗತ್ಯ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮನಸ್ಸಿನಲ್ಲಿ ಇದನ್ನು ಜಪಿಸಬೇಕು. ಎಲ್ಲಿ ನೀವು ಎದ್ದ ತಕ್ಷಣ ಚಾಪೆಯಲ್ಲಿ ಮಲಗಿದರೆ ಚಾಪೆಯಲ್ಲಿ, ಹಾಸಿಗೆ ಮೇಲೆ ಮಲಗಿದರೆ ಹಾಸಿಗೆ ಮೇಲೆ, ಎದ್ದ ತಕ್ಷಣ ಇಮಿಡಿಯೇಟಾಗಿ ನೀವು ಇದನ್ನು ಮಾಡಬೇಕು. ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಬೇಕು. ಇದನ್ನು ನೀವು ಮಾಡಿದ ದಿನದಿಂದಲೇ ನಿಮಗೆ ಫಲಿತಾಂಶ ಕಾಣಲಿಕ್ಕೆ ಶುರುವಾಗುತ್ತೆ. ಎಷ್ಟು ನೀವು ಶ್ರದ್ಧಾ ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸ್ತೀರಿ, ಅದೇ ದಿವಸದಿಂದ ನಿಮಗೆ ಫಲಿತಾಂಶ, ರಿಸಲ್ಟ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹೌದು, ಇದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಕೇವಲ 2 ನಿಮಿಷ ಸಾಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 2 ನಿಮಿಷ ಈ ರೀತಿಯಾಗಿ ನೀವು ಮನಸ್ಸಿನಲ್ಲಿ ಈ ಮಂತ್ರವನ್ನು ಜಪಿಸಿದ್ರೆ ಸಾಕು, ಅಂದುಕೊಂಡ ಕಾರ್ಯ ನೆರವೇರುತ್ತೆ. ಅಪೂರ್ಣವಾಗಿರುವ ಕಾರ್ಯ ಪೂರ್ಣ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಇದ್ದರೂ ಕೂಡ ಅದು ನೆರವೇರುತ್ತೆ. ಹಾಗಾದರೆ ಈ ಮಂತ್ರ ಯಾವುದು, ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪವರ್ಫುಲ್ ಮಂತ್ರ. ನಿಮ್ಮ ಜೀವನದಲ್ಲಿ ನಿಮಗೆ ಏಳಿಗೆ ಆಗ್ತಿಲ್ಲ, ಅಥವಾ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡಿದಿರಿ ಬಟ್ ಪೂರ್ಣ ಮಾಡೋಕ್ಕಾಗ್ತಿಲ್ಲ, ಹಣಕಾಸಿನ ಸಮಸ್ಯೆ ಬರ್ತಿದೆ, ನೌಕರಿ ಹುಡುಕ್ತಿದ್ದೀರಿ, ಕೊನೆ ಮೂಮೆಂಟಲ್ಲಿ ರಿಜೆಕ್ಟ್ ಆಗ್ತಿದೆ, ಅಥವಾ ಮದುವೆ ಆಗೋಕ್ಕೆ ಸಂಬಂಧ ಹುಡುಕ್ತಿದ್ದೀರಿ, ಅದು ಕೂಡ ಕೊನೆಯ ಕ್ಷಣದಲ್ಲಿ ಯಾವುದೇ ಒಂದು ಕಾರಣದಿಂದ ರಿಜೆಕ್ಟ್ ಆಗ್ತಿದೆ, ಅಥವಾ ಬೇರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿದ್ದೀರಿ, ಯಾವುದೇ ಸಮಸ್ಯೆ ಎದುರಿಸ್ತಿದ್ರು ಕೂಡ ಈ ಪವರ್ಫುಲ್ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಜಪಿಸಿ ಸಾಕು, ನಿಮ್ಮ ಮನೋಕಾಮನೆ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ. ಹೌದು, ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹದಿಂದ ಸ್ಥಗಿತವಾದ ನಿಮ್ಮ ಕಾರ್ಯ ಪೂರ್ಣ ಆಗುತ್ತೆ. ಹಾಗಾದರೆ ಮಂತ್ರ ಯಾವುದು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ನೀವು ಆ ಲಕ್ಷ್ಮೀ ನರಸಿಂಹ ದೇವರ ಆಶೀರ್ವಾದವನ್ನು ಕೇಳಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ನರಸಿಂಹ ದೇವರಿಗೆ, ತಂದೆ ಲಕ್ಷ್ಮೀ ನರಸಿಂಹ ಅನುಗ್ರಹ ಮಾಡು ತಂದೆ, ಅಪೂರ್ಣವಾಗಿರುವ ಕೆಲಸ ಪೂರ್ಣ ಮಾಡುವಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ಜಪಿಸಬೇಕು. ಹೌದು, ತುಂಬ ಮಂದಿ ಕೇಳ್ತಿದ್ರಿ ಕಮೆಂಟ್ ಬಾಕ್ಸ್ನಲ್ಲಿ, ಕೆಲವೊಂದು ಮಂತ್ರವನ್ನು ಉಚ್ಚಾರ ಮಾಡೋಕ್ಕಾಗಲ್ಲ, ಅಥವಾ ನಾವು ನಾನ್ ವೆಜ್ ತಿಂತೀವಿ, ಶುದ್ಧಾಚಾರ ಇಲ್ಲ, ಈ ಮಂತ್ರವನ್ನು ಜಪಿಸ್ಬೋದಾ, ಆ ಮಂತ್ರವನ್ನು ಜಪಿಸ್ಬೋದು ಅಂತ. ಹಾಗಾಗಿ ಈ ಮಂತ್ರವನ್ನು ನೀವು ಜಪಿಸ್ಬೋದು, ಆದರೆ ನಾನು ಯಾವ ರೀತಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಜಪಿಸಬೇಕು. ಇದಕ್ಕೆ ನೀವು ಸ್ನಾನ ಮಾಡೋಂಥ ಅಗತ್ಯ ಇಲ್ಲ. ಬೆಳಗ್ಗೆ ನೀವು ಎಲ್ಲಿ ಹೇಳ್ತೀರಿ, ಚಾಪೆಯಲ್ಲಿ ಮಲಗಿದರೆ ಚಾಪೆಯಲ್ಲಿ, ಹಾಸಿಗೆ ಮೇಲೆ ಮಲಗಿದರೆ ಹಾಸಿಗೆಯಲ್ಲಿ, ಎದ್ದ ತಕ್ಷಣ ಅಲ್ಲೇ ನೀವು ಕೂತ್ಕೊಂಡು ಇದನ್ನು ಜಪಿಸಬೇಕು. ಯಾವ ರೀತಿ ಜಪಿಸಬೇಕು ಅಂತ ತಿಳಿಸ್ಕೊಡ್ತೀನಿ, ಅದೇ ರೀತಿಯಾಗಿ ಜಪಿಸಬೇಕು. ತಪ್ಪು ಹಾಕಿದರೆ ಇದರಲ್ಲಿ ನಿಮಗೆ ಫಲಿತಾಂಶ ಸಿಗಲ್ಲ. 1 ವರ್ಷದಲ್ಲಿ ಸಾಲ ತೀರಿಸಬೇಕು ಅಂತ ನೀವು ಸಾಲ ಮಾಡಿರ್ತೀರಿ, ಆದರೆ ತೀರ್ಸೋಕ್ಕಾಗಲ್ಲ. ಒಂದು ಸಾಲವನ್ನು ತೀರಿಸೋಕೆ ಇನ್ನೊಂದು ಕಡೆಯಿಂದ ಸಾಲ ಮಾಡಿರ್ತೀರಿ, ಈ ರೀತಿಯಾಗಿ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಗೃಹ ಪ್ರವೇಶ ಮಾಡಬೇಕಂತ ನೀವು 2-3 ವರ್ಷದಿಂದ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ತೀರಿ, ಆದರೆ ಹಣಕಾಸಿನ ಸಮಸ್ಯೆಯಿಂದ, ಬೇರೆ ಯಾವುದೋ ಸಮಸ್ಯೆಯಿಂದ ನಿಮಗೆ ಕಾರ್ಯ ಪೂರ್ಣ ಆಗಲ್ಲ. ಅಥವಾ ಮದುವೆ ವಿಷಯದಲ್ಲಿ
ವಿಷಯದಲ್ಲಿ ಅಥವಾ ಜಾಬ್ ಹುಡುಕ್ತಿದ್ದೀರಿ ಅಥವಾ ಆರೋಗ್ಯ ಸಮಸ್ಯೆ ಪದೇ ಪದೇ ಕಾಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಜಪಿಸಬೇಕು. ಹೌದು, ಯಾವ ದಿನದಿಂದ ಇದನ್ನು ನೀವು ಮಂತ್ರವನ್ನು ಜಪಿಸೋಕ್ಕೆ ಪ್ರಾರಂಭ ಮಾಡ್ತೀರಿ ಅದೇ ದಿನದಿಂದ ನಿಮಗೆ ರಿಸಲ್ಟ್ ಬರುತ್ತೆ ನಿಮ್ಮ ಲೈಫಲ್ಲಿ. ತದನಂತರ ನೀವು ಪ್ರತಿದಿನ ನೀವೇ ಜಪಿಸ್ತೀರಿ, ಯಾಕಂದರೆ ಅಷ್ಟು ಒಳ್ಳೆಯ ರಿಸಲ್ಟನ್ನು ನೀವು ಪ್ರತಿದಿನ ನೋಡ್ತಾ ಹೋಗ್ತೀರಿ. ಅಂದುಕೊಂಡ ಕಾರ್ಯ ನಿಮಗೆ ನೆರವೇರುತ್ತೆ. ತುಂಬ ಕಷ್ಟಪಡ್ತೀರಿ, ಹೌದು, ಬೆಳಗಿಂದ ರಾತ್ರಿ ತನಕ ದುಡಿತೀರಿ, ಸಂಜೆ ತನಕ ದುಡಿತೀರಿ, ಪೇಮೆಂಟ್ ಬರುತ್ತೆ, ಕೈಯಲ್ಲಿ ಉಳಿಯಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅತ್ತೆ ಸೊಸೆ ಜಗಳ, ಸಾಲ ಬಾಧೆ, ಅಥವಾ ವಿದ್ಯಾಭ್ಯಾಸ ಮಕ್ಕಳು ಸರಿಯಾಗಿ ಮಾಡ್ತಿಲ್ಲ, ಅಥವಾ ಮಗನಿಗೆ ಸರ್ಕಾರಿ ಉದ್ಯೋಗ ಅಥವಾ ನೌಕರಿ ಸಿಗ್ತಿಲ್ಲ, ಮಗಳಿಗೆ ಮದುವೆ ಆಗ್ತಿಲ್ಲ. ಈ ರೀತಿಯಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಮಂತ್ರದಿಂದ ನೀವು ರಿಸಲ್ಟ್ ಸಿಗುತ್ತೆ. ಈ ಮಂತ್ರ ಲಕ್ಷ್ಮೀ ನರಸಿಂಹ ದೇವರಿಗೆ ಸಂಬಂಧಿಸಿದ್ದು. ಲಕ್ಷ್ಮೀ ನರಸಿಂಹ ನಿಮಗೆ ಗೊತ್ತಿದೆ, ಭಗವಾನ್ ವಿಷ್ಣುವಿನ ಅವತಾರ ನರಸಿಂಹ ದೇವರು. ಮುಂಜಾನೆ, ಶುಭ ಮುಂಜಾನೆ ಲಕ್ಷ್ಮೀ ನರಸಿಂಹ ಮಂತ್ರ ಜಪಿಸುವ ಮೂಲಕ ಆ ದಿನವನ್ನು ಶುಭಾರಂಭ ಮಾಡ್ಬೋದು. ಆ ದಿನ ಇಡೀ ನಿಮಗೆ ಭಗವಂತನ ಅನುಗ್ರಹದಿಂದ ನೀವು ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಅಪೂರ್ಣವಾದ ಕಾರ್ಯದಲ್ಲಿ ಭಗವಂತನ ಅನುಗ್ರಹದಿಂದ ಅದು ಪೂರ್ಣ ಆಗುತ್ತೆ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕು, ಎಲ್ಲಿ ಮಲಗ್ತೀರಿ ಚಾಪೆಯಲ್ಲಿ ಆದರೆ ಚಾಪೆಯಲ್ಲಿ ಎದ್ದ ತಕ್ಷಣ ಅಲ್ಲೇ ಕೂತ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೇ ಕೂತ್ಕೊಂಡ ನಂತರ ನೀವು ಕಣ್ಣನ್ನು ಮುಚ್ಚಿ ಒಂದು ಮಂತ್ರವನ್ನು ಜಪಿಸಬೇಕು. ಇದನ್ನು ನೀವು ಬಾಯಿ ಬಿಟ್ಟು ಹೇಳಬಾರ್ದು, ಯಾಕಂದರೆ ಯಾವುದೇ ಮಂತ್ರವನ್ನು ನಾವು ಬಾಯಿ ಬಿಟ್ಟು ಹೇಳಬೇಕಾದ್ರೆ ನಾವು ಶುದ್ಧಾಚಾರವನ್ನು ಇರಬೇಕಾಗುತ್ತೆ. ಹಾಗಾಗಿ ನೀವು ಮನಸ್ಸಿನಲ್ಲೇ ಕಣ್ಣು ಮುಚ್ಚಿ ಮನಸ್ಸಿನಲ್ಲೇ ಮೊದಲನೇದಾಗಿ ಲಕ್ಷ್ಮೀ ನರಸಿಂಹ ದೇವರನ್ನು ಕಲ್ಪನೆ ಮಾಡ್ಕೋಬೇಕು. ನೀವು ಚಿತ್ರದಲ್ಲಿ ನೋಡಿರ್ತೀರಿ, ಲಕ್ಷ್ಮೀ ನರಸಿಂಹ ದೇವರನ್ನು ಕಲ್ಪನೆ ಮಾಡಿಕೊಂಡು ಮನಸ್ಸಿನಲ್ಲೇ ಶಾಂತವಾಗಿ ಏಕಾಗ್ರತೆಯಿಂದ ಭಕ್ತಿಯಿಂದ ಕಲ್ಪನೆ ಮಾಡಿಕೊಂಡು ನಂತರ ಈ ಮಂತ್ರವನ್ನು 11 ಬಾರಿ ನೀವು ಮನಸ್ಸಿನಲ್ಲಿ ಹೇಳಬೇಕು, ಬಾಯಿ ಬಿಡಬಾರ್ದು, ಮನಸ್ಸಿನಲ್ಲಿ ಹೇಳಬೇಕು. ಆ ಮಂತ್ರ ಯಾವುದಂದರೆ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಈ ಮಂತ್ರವನ್ನು 11 ಬಾರಿ ನೀವು ಪವರ್ಫುಲ್ ಮಂತ್ರ ನೀವು ಮನಸ್ಸಿನಲ್ಲೇ ಜಪಿಸಬೇಕು, ಬಾಯಿ ಬಿಟ್ಟು ಹೇಳಬಾರ್ದು. ಯಾಕಂದರೆ ಶುದ್ಧಾಚಾರ ಇದ್ದಾಗ ಮಾತ್ರ ಬಾಯಿ ಬಿಟ್ಟು ಹೇಳಬೇಕು. ಮನಸ್ಸಿನಲ್ಲಿ ಯಾವಾಗ ಬೇಕಿದ್ರೂ ಜಪಿಸ್ಬೋದು. ಬೆಳಗ್ಗೆ ಏನಾಗಿರುತ್ತೆ, ಏಕಾಗ್ರತೆ ಇರುತ್ತೆ, ಯಾವುದೇ ಯೋಚನೆ ಇರಲ್ಲ, ನೆಗೆಟಿವಿಟಿ ಇರಲ್ಲ. ಸಂಪೂರ್ಣವಾಗಿ ನೀವು ಭಗವಂತನಲ್ಲಿ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ನಿಲ್ಲುತ್ತೆ. ಹಾಗಾಗಿ ಆ ಒಂದು ಭಕ್ತಿಯಿಂದ ಏಕಾಗ್ರತೆಯಿಂದ ಭಗವಂತನ ರೂಪವನ್ನು ಕಲ್ಪನೆ ಮಾಡ್ಕೊಳ್ತಾ ಈ ಮಂತ್ರವನ್ನು ಪವರ್ಫುಲ್ ಮಂತ್ರವನ್ನು 11 ಬಾರಿ ನೀವು ಜಪಿಸಿದ ನಂತರ ನಿಮ್ಮ 2 ಕೈಯನ್ನು ಮುಂದೆ ಇಟ್ಟು, ಅಂದರೆ 2 ಕೈಯ ಅಂಗೈಯನ್ನು ನೀವು ನೋಡಬೇಕು, ಕಣ್ಣು ಬಿಟ್ಟು ನೋಡಬೇಕು. ಆ ಅಂಗೈಯಲ್ಲಿ ಆ ಲಕ್ಷ್ಮೀ ನರಸಿಂಹ ದೇವರ ಪ್ರತಿರೂಪವನ್ನು ನೀವು ಕಲ್ಪಿಸಿಕೊಂಡು ನೀವು ನಿಮ್ಮ ಸಂಕಲ್ಪವನ್ನು ಹೇಳಬೇಕು ಭಗವಂತನಿಗೆ. ಯಾವ ಕಾರ್ಯ ನಿಮ್ಮ ಲೈಫಲ್ಲಿ ಆಗಬೇಕು, ಮನೆ ಆಗಬೇಕಾ, ನೌಕರಿ ಸಿಗಬೇಕಾ, ಮದುವೆ ಆಗಬೇಕಾ, ಸಾಲಬಾಧೆ ನಿವಾರಣೆ ಆಗಬೇಕಾ, ಹಣಕಾಸಿನ ಹರಿವು ಬರಬೇಕಾ, ಅಥವಾ ಬಿಸ್ನೆಸ್ಸಲ್ಲಿ ಒಳ್ಳೆ ವ್ಯಾಪಾರ ಆಗಿ ಬಿಸ್ನೆಸ್ ಗ್ರೋತ್ ಆಗಬೇಕಾ, ಏನು ಸಮಸ್ಯೆ ಇದೆ ನಿಮ್ಮದು ಅದನ್ನು ನೀವು ಹೇಳಬೇಕಾಗತ್ತೆ ಅಂಗೈಯನ್ನು ನೋಡಿಕೊಂಡು. ಇದನ್ನು ನೀವು 11 ಬಾರಿ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿದ ನಂತರ ಇದನ್ನು ಮಾಡಬೇಕು. ಇದನ್ನು ಮಾಡಿ ನೋಡಿ, ಅದೇ ದಿನದಿಂದ ನಿಮಗೆ ರಿಸಲ್ಟನ್ನು ನೋಡ್ತಾ ಬರ್ತೀರಿ. ಹೌದು, ಅದೇ ದಿನದಿಂದ, ಮೊದಲ ದಿನದಿಂದ ರಿಸಲ್ಟ್ ನೋಡ್ತಾ ಬರ್ತೀರಿ. ಬಂದಿಲ್ಲ ಅಂದರೆ, ಏಕಾಗ್ರತೆ ಸಿಕ್ಕಿಲ್ಲ ಅಂದರೆ ಚಿಂತೆ ಮಾಡೋಂಥ ಅಗತ್ಯ ಇಲ್ಲ. ಪ್ರತಿದಿನ ಮಾಡ್ತಾ ಬನ್ನಿ. ಕೇವಲ 2 ನಿಮಿಷ ಟೈಮ್ ತಗೊಳ್ಳುವಂಥದ್ದು. ಹಾಗಾಗಿ ಪ್ರತಿದಿನ ಮಾಡ್ತಾ ಬನ್ನಿ. ಆ ದಿನದಿಂದ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಉಲ್ಲಾಸ ಬರುತ್ತೆ, ಸಂತೋಷ ಬರುತ್ತೆ, ಖುಷಿ ಬರುತ್ತೆ, ನೆಮ್ಮದಿ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಜೊತೆಗೆ ನೀವು ಯಾವ ಸಂಕಲ್ಪವನ್ನು ಇಟ್ಟಿದ್ದೀರಿ ಆ ಕಾರ್ಯ ನೆರವೇರ್ತಾ ಬರುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಆ ಲಕ್ಷ್ಮೀ ನರಸಿಂಹ ದೇವರ ಅಂದರೆ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪವಾಡ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ತುಂಬ ಮಂದಿ ಇದೇ ರೀತಿಯಂಥ ನಾನಾ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಸೊ ಅವರಿಗೆ ಶೇರ್ ಮಾಡಿದರೆ ಅವರಿಗೂ ಅನುಕೂಲ ಆಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾದಂಥ ಪವರ್ಫುಲ್ ರೆಮಿಡಿ ಮತ್ತು ಪವರ್ಫುಲ್ ಮಂತ್ರದ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತೀವಿ. ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದಂದರೆ ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.